ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶದ ವಿರುದ್ಧನೇ, ಭಾರತ ಮಾತೆಯ ವಿರುದ್ಧನೇ ಇದೆಂಥ ಹೇಳಿಕೆ. ಮತ್ತೊಂದು ಮಹಾ ಕಾಂಟ್ರವರ್ಸಿ ಕಿಡಿ ಹೊತ್ತಿಸಿದೆ. ಈಗ ಸದ್ಯ INDIA ಕೂಟದ ವಿರುದ್ಧ BJPಗೆ ಮಹಾಸ್ತ್ರವೇ ಸಿಕ್ಕಂತಾಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ರಾಜಕಾರಣಕ್ಕಾಗಿ ಹೀಗೂ ಮಾಡೋಕೆ ಸಾಧ್ಯನಾ ಅನ್ನೋ ಮಟ್ಟಿಗೆ ಅಚ್ಚರಿ ಮೂಡಿಸ್ತಿರೋ ಬೆಳವಣಿಗೆ ಇದು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದೇಶದ್ರೋಹದ ಮನಸ್ಥಿತಿಯವರು ಅಂತ ಮೊನ್ನೆ ಅಷ್ಟೇ ಮೋದಿ ಪ್ರಹಾರ ನಡೆಸಿದ್ದನ್ನು ನೋಡಿದ್ದೀವಿ. DMK ವಿರುದ್ಧ ಚೀನಾ ಫ್ಲಾಗ್ ಹಾಕ್ಕೊಂಡಿದ್ರಲ್ಲ, ಒಂದು ಅಡ್ವರ್ಟೈಸ್ಮೆಂಟ್. ಅದು ಇಸ್ರೋ ಉಪಗ್ರಹ ಉಡಾವಣೆ ಸಂಬಂಧಪಟ್ಟಂಥ ಇನ್ನೊಂದು ಕೇಂದ್ರ ಬರ್ತಿರೋದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಆ ಉಪಗ್ರಹದ ಮೇಲೆ ಭಾರತದ ಫ್ಲಾಗ್ ಇರಲ್ಲ, ಬದಲಾಗಿ ಚೀನಾದ ಧ್ವಜ ಇರುತ್ತೆ. ಇದರ ವಿರುದ್ಧ ಹರಿಹಾಯ್ದಿರುತ್ತೆ BJP. ಅಣ್ಣಾಮಲೈ ಅದಾದ್ಮೇಲೆ ಮೋದಿ ಬಂದಾಗ ಎಂಥ ಮನಸ್ಥಿತಿ ನೋಡಿ ಇವ್ರದ್ದು. ಭಾರತ ದೇಶದ ಅಭಿವೃದ್ಧಿಯನ್ನ, ಇಸ್ರೋ ಸಾಧನೆಯನ್ನು ಮೆಚ್ಚಿಕೊಳ್ಳುವಂಥ ಮನಸ್ಥಿತಿಯೇ ಇಲ್ವಲ್ಲ ಇವರಿಗೆ, ಚೀನಾ ಫ್ಲಾಗ್ ಹಾಕಿದ್ದಾರೆ ಅಂತ ಪ್ರಹಾರ ಮಾಡಿರ್ತಾರೆ. ಎಡವಟ್ಟಾಗಿ ಹೋಗಿದ್ಯಾ, ಹೆಂಗ್ ಸಾಧ್ಯ ಇದು ಅಂತ ಅನಿಸ್ತು ಎಲ್ರಿಗೂ. ಚೀನಾ ಫ್ಲಾಗ್ ಅಕಸ್ಮಾತಾಗಿ ಯಾರೋ ಎಡವಟ್ಟು ಮಾಡಿ ಅಡ್ವರ್ಟೈಸಲ್ಲಿ ಸಮಸ್ಯೆ ಆಗ್ಬಿಡ್ತಾ ಅನ್ನೋ ಮಟ್ಟಿಗೆ. ಬಟ್ ಈಗ ಅದು ಎಡವಟ್ಟಿನಿಂದ ಆಗಿದ್ದಲ್ಲ ಅನ್ನೋದು ಖಚಿತ ಆಗ್ತಿದೆ ನೋಡಿ. DMK MP ಹೇಳ್ತಾರೆ, ರಾಜಾ ಅವರು ನೋಡಿ ಎಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಭಾರತ್ ಮಾತಾ BJPಯ ಐಡಿಯಾಲಜಿ ಜೈ ಶ್ರೀರಾಮ್ ಭಾರತ್ ಮಾತಾ ಅನ್ನೋದನ್ನ ನಾವು ಒಪ್ಪಿಕೊಳ್ಳಲ್ಲ. ತಮಿಳುನಾಡು ಯಾವತ್ತೂ ಇದನ್ನು ಅಕ್ಸೆಪ್ಟ್ ಮಾಡಲ್ಲ. ರಾಮನ ವಿರೋಧಿ, ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳು ಸುಪ್ರೀಂ ಕೋರ್ಟೇ ಚಾಟಿ ಬೀಸ್ತು. ನೀವು ಒಬ್ಬ ಜನಸಾಮಾನ್ಯ ಅಲ್ಲ ಅಂತ ಉದಯನಿಧಿ ಸ್ಟಾಲಿನ್ಗೆ ನಾವು ನೋಡಿದ್ದೀವಿ. ಅವರ ಸ್ಟೇಟ್ಮೆಂಟ್ ಸನಾತನ ಧರ್ಮದ ವಿರುದ್ಧ ಹೇಳಿಕೆ, ಯಾವ್ಯಾವುದೋ ಕಂಡ ರೋಗಗಳಿಗೆ ಹೋಲಿಸಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದ್ದು. ಅದರ ವಿರುದ್ಧ ನಿಮ್ಮ ಹಕ್ಕನ್ನು ನೀವು ದುರುಪಯೋಗ ಪಡಿಸ್ಕೊಳ್ತಿದ್ದೀರಿ, ಜನಪ್ರತಿನಿಧಿಯಾಗಿ ನಿಮ್ಮ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ಮಾಡ್ತಿದ್ದೀರಿ ಅಂತ ಚಾಟಿ ಬೀಸಿದ್ದು ನೋಡಿದ್ದೀವಿ ನಾವು. ಅದ್ರ ಬೆನ್ನಲ್ಲೇ ಇವತ್ತು ಅದೇ DMKಯ MP ರಾಜಾ ಹೇಳ್ತಾ ಇರೋದು, ತಮಿಳ್ನಾಡು ವಿಲ್ ನೆವರ್ ಅಕ್ಸೆಪ್ಟ್ BJP's ಐಡಿಯಾಲಜಿ ಆಫ್ ಜೈ ಶ್ರೀರಾಮ್ ಭಾರತ್ ಮಾತಾ. ಭಾರತ ಮಾತೆಯ ಬಗ್ಗೆ ಇವ್ರಿಗೆ ಇಂಥದ್ದೊಂದು ಮನಸ್ಥಿತಿ ಇದೆ ಅನ್ನೋದು ಈಗ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅಷ್ಟೇ ಅಲ್ಲ, ಭಾರತ ಒಂದು ದೇಶವೇ ಅಲ್ಲ, ಇದು ಉಪಖಂಡ. ಒಂದು ದೇಶ ಅಂದರೆ ಒಂದೇ ಲ್ಯಾಂಗ್ವೇಜ್ ಇರುತ್ತೆ. ಎಲ್ಲ ದೇಶಗಳಲ್ಲಿ ಹೆಂಗಿರುತ್ತಪ್ಪ, ಭಾರತದಲ್ಲಿ ಯಾಕೆ ಹೆಂಗಿದೆ, ಇದೊಂದು ಉಪಖಂಡ ಅಂತ ವ್ಯಾಖ್ಯಾನ ಮಾಡಿರೋದು. ಸೊ ಈಗ BJP ಮುಗಿ ಬೀಳ್ತಿದೆ, ಭಾರತವನ್ನು ಒಡೆಯುವ ಕೆಲಸಕ್ಕೆ ನೇರವಾಗಿ ಕೈ ಹಾಕ್ತಿದೆ DMK. ಇಂಥವರ ಮನಸ್ಥಿತಿ, ಧರ್ಮವನ್ನು ಹೀಯಾಳಿಸುವ, ಜನರನ್ನು ಒಡೆಯೋ ಪ್ರಯತ್ನ ಮಾಡ್ತಿರುವ, ಭಾರತ ಮಾತೆಯ ಬಗ್ಗೂ ಗೌರವ ಇಲ್ಲದಂಥ DMKಗೆ ತಕ್ಕ ಪಾಠ ಕಲಿಸಿ ಅಂತ BJP ಬ್ರಹ್ಮಾಸ್ತ್ರವನ್ನು ಕೈಗೆತ್ಕೊಂಡಿದೆ. ಇದೇ ಹೊತ್ತಲ್ಲಿ ರಾಹುಲ್ ಗಾಂಧಿಯವರು ಭಜನೆ ಮಾಡಿಸ್ತಾರೆ. ಮೋದಿ ರಾಮ ಜಪ ಮಾಡಿಸ್ಬಿಟ್ಟು ನಿಮ್ಮನ್ನು ಹಸಿವಲ್ಲಿ ಕಂಗೆಡುವಂತೆ ಇವತ್ತು ಕೂರಿಸಿದ್ದಾರೆ. ಜಪ ಮಾಡಿಸಿ, ಭಜನೆ ಮಾಡಿಸಿ, ಬೇರೆ ಯಾವುದ್ರ ಕಡೆಗೂ, ಅಭಿವೃದ್ಧಿ ಕಡೆಗೆ ಗಮನ ಹೋಗದಂತೆ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಮತ್ತೆ ರಾಮನ ಅಥವಾ ಈ ಧರ್ಮದ ವಿಚಾರದಲ್ಲಿ ಟಾರ್ಗೆಟ್ ಮಾಡಿರೋದು. ಸೊ ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೆ ಇದೇನು ಓಲೈಕೆ ರಾಜಕಾರಣವೋ ಅಥವಾ ಭಾರತ ಮಾತೆಯನ್ನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅನ್ನೋದು ಯಾವ ಬಗೆಯ ಮನಸ್ಥಿತಿ ಅನ್ನೋದೇ ಅರ್ಥ ಆಗ್ತಿಲ್ಲ. INDIA ಕೂಟದ ಭಾಗವಾಗಿರುವ ಕಾಂಗ್ರೆಸ್ನ ಆಪ್ತ ಮಿತ್ರ ಅಂತ ಉಳ್ಕೊಂಡಿರೋದೇ DMK. ಬೇರೆಯವರೆಲ್ಲ ಜಟಾಪಟಿ ಮಾಡಿಕೊಂಡು ಈಗ ಕೊನೆಗೂ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಹೇಗೋ ಎಳ್ಕೊಂಡು ತಂದು ಕೂರಿಸಿ ಮೈತ್ರಿ ಮಾಡ್ಕೊಳ್ತಿದ್ದಾರೆ. DMK ಮಾತ್ರ ಒಂದು ಹಂತಕ್ಕೆ ಚೆನ್ನಾಗಿರೋದು ಕಾಂಗ್ರೆಸ್ನ ಜೊತೆಗೆ. ಈಗ ಎರಡೂ ಕಡೆಯಿಂದ ಬರ್ತಾ ಇರುವಂತಹ ಬಿಗ್ ಸ್ಟೇಟ್ಮೆಂಟ್ಸ್, ಅದರಲ್ಲೂ ರಾಜಾ ಅವರ ಮತ್ತೊಂದು ಕಾಂಟ್ರವರ್ಸಿ. ರಾಜಾ ಕೂಡ ಧರ್ಮದ ವಿಚಾರದಲ್ಲಿ, ಹಿಂದೂ ಧರ್ಮದ ವಿರುದ್ಧ ಅವಹೇಳನೆ ಮಾಡಿದ್ರು. ಉದಯನಿಧಿ ಸ್ಟಾಲಿನ್ ಸ್ಟೇಟ್ಮೆಂಟ್ ಸದ್ದು ಮಾಡ್ತಿರೋ ಹೊತ್ತಲ್ಲೇನೆ ಈಗ ಭಾರತ ಒಂದು ದೇಶನೇ ಅಲ್ಲ ಅನ್ನುವ ಮೂಲಕ ಇನ್ನೂ ಒಂದು ಹೆಜ್ಜೆ ಮುಂದಕ್ಕಿಟ್ಟಂತಾಗಿದೆ. ಇದನ್ನೆಲ್ಲ ಸಹಿಸ್ಕೊಳ್ತಾರ ತಮಿಳುನಾಡಿನ ಜನ. ನಾವು ಭಾರತ ದೇಶವನ್ನೂ ಕೂಡ ಅಕ್ಸೆಪ್ಟ್ ಮಾಡಿಕೊಳ್ಳಲ್ಲ, ಭಾರತ ಮಾತೆಯನ್ನು ವಿರೋಧಿಸ್ತೀವಿ ಅನ್ನುವಂಥ ಮನಸ್ಥಿತಿ ಅವರು ತಮಿಳುನಾಡಿನಲ್ಲಿ ಇದ್ದಾರ. ಅಚ್ಚರಿಗೆ ಕಾರಣವಾಗಿದೆ. ಸೊ BJP ಮೊದಲೇ ತಮಿಳುನಾಡಿನಲ್ಲಿ ಅಲೆ ಎಬ್ಬಿಸಿ ಅಬ್ಬರಿಸ್ತಾ ಇದೆ. ಅಲ್ಲಿ DMK ಬಳಿಕ AIADMKಗಿಂತ ಮೇಲೆ DMK ಬಳಿಕ 2ನೇ ಸ್ಥಾನದಲ್ಲಿ ಬಂದು ಕೂತಿದೆ ಅಂತ ಎಲ್ಲ ಸರ್ವೆ ಸಮೀಕ್ಷೆಗಳು ಹೇಳ್ತಿವೆ. 5 ಸೀಟು 6 ಸೀಟು ಅಂತ ಅಲ್ಲಿ ಪ್ರೆಡಿಕ್ಷನ್ ಕಂಡು ಬರ್ತಿರೋದು. ಈ ನಡುವೆ
DMKಯ ಈ ಅತಿರೇಕದ ಹೇಳಿಕೆಗಳು, ಒಂದು ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಅತಿರೇಕದ ಹೇಳಿಕೆಗಳನ್ನು ನೋಡ್ತಿದ್ರೆ ನಿಜಕ್ಕೂ ಆತಂಕ ಶುರುವಾಗಿದೆಯಾ? ಸನಾತನವನ್ನ ಜಾಗೃತಗೊಳಿಸಿ ತಮಿಳ್ನಾಡಿನಲ್ಲಿ, ಹೇಗೋ ಅಲ್ಲಿ ಸನಾತನದ ಗಟ್ಟಿಯಾದ ಬೇರುಗಳಿರೋ ನೆಲನೇ, ಬಟ್ ರಾಜಕಾರಣ ಬೇರೆ ತಿರುವನ್ನ ಪಡ್ಕೊಳ್ತಲ್ವ ದ್ರಾವಿಡ ಚಳವಳಿಯಿಂದಾಗಿ. ಸೊ ಅಲ್ಲಿ ಸನಾತನ ಜಾಗೃತಗೊಳಿಸುವ ಕೆಲಸವನ್ನ ಬಿಜೆಪಿ ಶುರು ಮಾಡಿದೆ. ಈ ರೀತಿ ಅತಿರೇಕದ ಹೇಳಿಕೆ ನೋಡ್ತಾ ಇದ್ರೆ ಬಿಜೆಪಿಯಿಂದ DMK ಟೆನ್ಷನ್ ಶುರುವಾಗಿದೆಯಾ? ತಮ್ಮ ವೋಟ್ ಬ್ಯಾಂಕ್ ಯಾವ ಕಾರಣಕ್ಕೂ ಡೈವರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋಕೆ ಓಲೈಕೆಯ ಇದು ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ತಮಿಳುನಾಡಿನ ರಾಜಕಾರಣ ಈ ಹಂತಕ್ಕೆ ಹೋಗ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.